ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದಿನ ಬಹಳ ವಿಶೇಷವಾಗಿ ಶನಿವಾರ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಷ್ಟಮಿ, ಮಾಘ ಮಾಸದ ಅಷ್ಟಮಿ ತಿಥಿ. ಇವತ್ತು ನಮ್ಮ ಸಾಲದ ಬಾಧೆಗೆ ನಮ್ಮ ಕರ್ಮ ಫಲವೇ ಕಾರಣವಾ? ಈ ಕರ್ಮ ಫಲವನ್ನು ಅನುಭವಿಸೋ ರೀತಿ ಏನು? ಅನುಭವಿಸುವಾಗ ನಾವು ಅನುಸರಿಸಬೇಕಾಗಿರುವಂತಹ ಕ್ರಮಗಳೇನು? ಹಾಗೆ ಇದಕ್ಕೆ ಪರಿಹಾರವೇನು ಅನ್ನೋದ್ರ ಬಗ್ಗೆ ನಾನು ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಿಗೂ ಕೂಡ ಸಾಲದ ಬಾಧೆ ಅನ್ನೋದು ಬಿಟ್ಟಿಲ್ಲ. ಎಲ್ಲ ದೊಡ್ಡ ಮನುಷ್ಯರುಗಳನ್ನು ನಾವು ನೋಡ್ತೀವಿ, ಅವ್ರು ಇಷ್ಟೊಂದು ದೊಡ್ಡವರಾಗಿದ್ದಾರೆ, ನಾವು ಯಾಕೆ ಹೀಗಾಗಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಪ್ರತಿಯೊಬ್ಬರು ಯಾರು ಇವಾಗ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಅಂದ್ಕೊಳ್ತೀವೋ ಆ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ಬಾಧೆಯಿಂದ ಆಚೆ ಬಂದೇ ಆಮೇಲೆ ದೊಡ್ಡವರಾಗಿರ್ತಾರೆ. ಹಣದ ವ್ಯವಹಾರದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿರ್ತಾರೆ. ಯಾರನ್ನೂ ಬಿಡೋದಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ಉದ್ಯಮಿಗಳಾದರೂ ಕೂಡ ಅವರು ಸಾಲದ ಬಾಧೆಗೆ ಸಿಕ್ಕಾಕೊಂಡು ಆ ಬಾಧೆಯನ್ನು ಅನುಭವಿಸಿ ಆ ನಂತರ ಅದಕ್ಕೆ ಪರಿಹಾರ ಮಾರ್ಗವನ್ನು ಕಂಡುಕೊಂಡು ಬಂದಿರ್ತಾರೆ. ನಾವು ಶ್ರಮ ಪಟ್ಟರೆ, ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಶ್ರದ್ಧೆಯಿಂದ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋದು ಒಂದು ಕಡೆ. ಆದರೆ ನಮ್ಮ ಶ್ರಮ ಏನಿರುತ್ತೋ ಆ ಶ್ರಮದ ಜೊತೆಯಲ್ಲಿ ದೈವ ಬಲ ಕೂಡ ಸೇರಬೇಕಾಗತ್ತೆ. ದೈವ ಬಲ ಇಲ್ಲದೇ ಇದ್ದರೆ ನಮ್ಮ ಶ್ರಮಕ್ಕೆ ಫಲವೇ ಸಿಕ್ಕೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ತುಂಬ ಕಷ್ಟಪಟ್ಟು ದುಡಿತೀನಿ, ಎಷ್ಟು ದುಡಿದ್ರೂ ಕೂಡ ನನ್ನ ಕೈಯಲ್ಲಿ ₹1 ನಿಲ್ಲೋದಿಲ್ಲ ಅಂತ. ಯಾಕೆ ಅಂದರೆ ಇದೇ ಕರ್ಮಫಲ. ನಮ್ಮ ಪೂರ್ವಾರ್ಜಿತವಾದ ಕರ್ಮ ಅನೇಕ ವಿಧದಲ್ಲಿ ನಮ್ಮನ್ನು ಬಾಧೆ ಕೊಡ್ತಾ ಇರುತ್ತೆ. ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳು ಅಂತ ಹೇಳಿ ನಮ್ಮಲ್ಲಿ ವಿಂಗಡಣೆ ಮಾಡಿದ್ದಾರೆ. ಇಂತಹ ಒಂದು ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸುವಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತೀವಿ. ಈ ಸಾಲದ ಬಾಧೆಯಿಂದ ಏನಾಗುತ್ತೆ? ಮನೆಯಲ್ಲಿ ಅಶಾಂತಿ ವಾತಾವರಣ, ಗಂಡ ಹೆಂಡತಿಗೆ ಜಗಳ, ಒಬ್ರಿಗೊಬ್ರಿಗೆ ಮನಸ್ತಾಪಗಳು, ಅಣ್ಣ ತಮ್ಮಂದರ ಮಧ್ಯೆ ಇಲ್ಲ ಸಲ್ಲದ ಆರೋಪ ಪ್ರತ್ಯಾರೋಪಗಳು ಇವೆಲ್ಲ ಬರ್ತಾ ಇರುತ್ತೆ. ಜೊತೆಗೆ ಸಾಲ ಯಾರು ಕೊಟ್ಟಿರ್ತಾರೆ, ಅವ್ರು ಕೊಟ್ಟಿರೋರು ನಾವು ಎಂಥ ಒಳ್ಳೆಯ ವ್ಯಕ್ತಿಗಳಾಗಿದ್ದರೂ ಕೂಡ ಅದನ್ನು ಗಮನದಲ್ಲಿಡೋದಿಲ್ಲ. ನಮ್ಮ ಸಮಯಕ್ಕೆ ನೀವು ಸಾಲ ಹಿಂದಿರುಗಿಸಲಿಲ್ಲ, ನಿಮ್ಮ ಸಮಯಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಮನೆ ಮುಂದೆ ಬಂದು ಅವಮಾನ ಮಾಡೋದು, ಪಬ್ಲಿಕ್ಕಾಗಿ ಮಾತಾಡೋವಂಥದ್ದು, ವಿಪರೀತವಾದ ಒಂದು ಅವಹೇಳನ ಮಾಡೋವಂಥದ್ದು, ತೇಜೋವಧೆ ಮಾಡೋವಂಥದ್ದು ಎಲ್ಲರೂ ಅನುಭವಿಸ್ತಾ ಇರ್ತೀರ. ಎಷ್ಟೋ ಜನ ಪಾಪ ನೇಣು ಹಾಕ್ಕೊಂಡು ಸತ್ತೋಗ್ಬಿಡೋದು, ಊರು ಬಿಟ್ಟು ಓಡಿ ಹೋಗ್ಬಿಡೋದು, ಇವೆಲ್ಲವನ್ನೂ ಮಾಡಿರ್ತಾರೆ. ನಿಮಗೆಲ್ಲ ಸಾಕಷ್ಟು ಉದಾಹರಣೆಗಳು ನೀವು ನೋಡ್ತಾನೆ ಇರ್ತೀರಿ ಪ್ರತಿನಿತ್ಯ ಟಿ ವಿಯಲ್ಲಿ. ಸಾಲದ ಬಾಧೆಗೆ ಇಂಥವ್ರು ಸತ್ತು ಹೋದರು, ಇಂಥವ್ರು ಓಡಿ ಹೋದರು, ಇಂಥವ್ರು ನೇಣು ಹಾಕ್ಕೊಂಡ್ರು ಅಂತಲೇ ಕೇಳ್ತಾ ಇರ್ತೀವಿ ಬಿಟ್ಟು ಪರಿಹಾರ ಆಗಿದೆ, ಉದ್ಧಾರ ಆಗಿದ್ದಾರೆ ಅಂತ ನಾವು ಕೇಳೋದು ಬಹಳ ವಿರಳವಾದ ವ್ಯಕ್ತಿಗಳನ್ನು. ಈ ಸಂದರ್ಭದಲ್ಲಿ ನಾವು ಅನುಸರಿಸಬೇಕಾಗಿರುವಂಥದ್ದು, ಸಾಲದ ಬಾಧೆಯನ್ನು ನಾವು ಅನುಭವಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಒಂದು ವಿಚಾರ ತಿಳ್ಕೊಳ್ಳಿ. ಸಾಲಗಾರರ ಎದುರಿನಲ್ಲಿ ನಿಲ್ಲಬೇಕು, ಬೈಯೋವರ ಹಿಂದೆ ನಿಲ್ಲಬೇಕು ಅಂತ ಹೇಳಿ ಹಿರಿಯರ ವಾಕ್ಯ. ಸಾಲಗಾರನ ಮುಂದೆ ಓಡಾಡು, ಬೈಯೋರ ಹಿಂದೆ ಓಡಾಡು ಅಂತ. ಸಾಲಗಾರರ ಎದುರುಗಡೆ ನಾವು ನಿಂತಾಗ ಅವರಿಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಇವನು ಮೋಸ ಮಾಡೋನಲ್ಲ, ಇವನು ಎದುರುಗಡೆ ಇದ್ದಾನೆ ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಉಂಟಾಗುತ್ತೆ ಒಂದು ಕಡೆ. ಹಾಗೆ ಕರ್ಮ ಫಲವನ್ನು ಅನುಭವಿಸ್ಬೇಕಾದ್ರೆ ಅವ್ರು ಬೈತಾರೆ ಅಂತಂದರೆ ಅವರು ಬೈಯೋದು ಸಹಜವಾಗೇ ಇರುತ್ತೆ. ಅದರಲ್ಲಿ ನಾವೇನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಬೈದ್ಬಿಟ್ರು ನಮ್ಮನ್ನು ಅಂತ ಹೇಳಿ ನಾವು ಖಿನ್ನರಾಗೋ ಅವಶ್ಯಕತೆಯೂ ಇಲ್ಲ. ಎಲ್ಲ ಕರ್ಮಫಲ. ಇವತ್ತು ಬೆಳಿಗ್ಗೆ 7 ಗಂಟೆ ಇರೋದು ಸಾಯಂಕಾಲ 7 ಗಂಟೆ ಆಗೇ ಆಗುತ್ತೆ. ಆ ಸಾಯಂಕಾಲ 7 ಗಂಟೆ ಅನ್ನೋದು ಮತ್ತೆ ಬೆಳಿಗ್ಗೆ 7 ಗಂಟೆ ಆಗೇ ಆಗುತ್ತೆ. ಬಲಗಾಲು ಒಂದ್ಸಲಿ ಮುಂದೆ ಇಟ್ಟರೆ ಎಡಗಾಲು ಹಿಂದೆ ಇರುತ್ತೆ, ಹಾಗೆ ಎಡಗಾಲು ಮುಂದೆ ಬಂದಾಗ ಬಲಗಾಲು ಹಿಂದೆ ಬಂದೇ ಬರುತ್ತೆ ಅನ್ನೋದು ಎಷ್ಟು ಸತ್ಯವೋ ಹಾಗೆ ನಮ್ಮ ಕರ್ಮ ಫಲದಲ್ಲಿ ಕೆಟ್ಟದ್ದು ಏನೇನಿದೆಯೋ ಅದನ್ನು ಅನುಭವಿಸೋದು ಹೇಗೆ ಸತ್ಯವೋ ಹಾಗೆ ನಮ್ಮ ಪೂರ್ವಾರ್ಜಿತವಾದ ಪುಣ್ಯ ಫಲವು ಕೂಡ ನಮ್ಮನ್ನು ಕಾಪಾಡೋಕ್ಕೆ ಬರುತ್ತೆ. ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ತಾಳ್ಮೆಯನ್ನು ತಗೊಳ್ಬೇಕಾಗತ್ತೆ. ಬೈತಾರೆ, ಅವಹೇಳನ ಮಾಡ್ತಾರೆ, ವಿಪರೀತವಾಗಿ ನಿಂದನೆ ಮಾಡ್ತಾರೆ, ಕಿರ್ಚಾಡ್ತಾರೆ. ಎಲ್ಲವನ್ನೂ ಕೂಡ
ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಕರ್ಮದ ಅನುಭವ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಅನುಭವವನ್ನು ದಾಟಿಯೇ ಮುಂದೆ ಬರೋಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ಅದರಲ್ಲಿ ಬಹಳ ಮುಖ್ಯವಾಗಿ ಈ ಕರ್ಮ ಫಲವನ್ನು ಅನುಭವಿಸಬೇಕಾದ್ರೆ, ನಾನು ಜ್ಯೋತಿಷ್ಶಾಸ್ತ್ರ ಹೇಳೋನಲ್ಲ, ಆದರೂ ಕೂಡ ಜ್ಯೋತಿಷ್ಯ ವಿಚಾರದಲ್ಲಿ ಹೇಳ್ತಾರೆ, ಕುಜಗ್ರಹ ಈ ರೀತಿಯಾದ ಕರ್ಮ ಫಲಗಳನ್ನು, ಸಾಲದ ಬಾಧೆಯನ್ನು ನಮಗೆ ಕೊಡುವಂತಹ ಗ್ರಹ, ಅತ್ಯಂತ ಕ್ರೂರ ಗ್ರಹ ಅಂತ ಹೇಳ್ತಾರೆ. ಹಾಗೆ ಶನೈಶ್ಚರ, ಆ ಶನೈಶ್ಚರ ಕೂಡ ನಮ್ಮ ಕರ್ಮ ಫಲಗಳನ್ನು ಅನುಭವಿಸೋದಕ್ಕೆ ಕಾರಣೀಕೃತನಾಗಿರ್ತಾನೆ. ಅವನು ಒಂದೊಂದು ರೂಪಾಯಿಯ ಬೆಲೆಯನ್ನು, ಒಂದೊಂದು ವ್ಯಕ್ತಿಯ ಬೆಲೆಯನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥವನು ಶನೈಶ್ಚರ. ಹಾಗೆ ನಮ್ಮ ಕರ್ಮದ ಬಾಧೆಯನ್ನು ಅನುಭವಿಸೋದಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಋಣ ರೋಗ ದಾರಿದ್ರ್ಯಗಳು ಅಂತ. ಈ ಋಣ ರೋಗ ದಾರಿದ್ರ್ಯಗಳನ್ನು ನಾವು ಅನುಭವಿಸಿಯೇ ತೀರಬೇಕಾಗಿರುತ್ತೆ. ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಗಾದೆ. ಹಾಗೆ ಅಂತಹ ಸಂದರ್ಭದಲ್ಲಿ ನಾವು ಭಗವಂತನ ಒಂದು ವಿಶೇಷವಾದ ಆರಾಧನೆಗಳನ್ನು ಮಾಡೋದರಿಂದ, ಭಗವಂತನನ್ನು ನಾವು ಅತಿ ಹೆಚ್ಚು ನಂಬೋದರಿಂದ, ಏನು ಹೋಗ್ಬಿಟ್ಟು ಹುತ್ತಕ್ಕೆ ಹಾಲು ಎರೆದ್ಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತಾ, ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಹಾಕ್ಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿದು ಬಿಡುತ್ತಾ ಅಂತೆಲ್ಲ ಸಾಕಷ್ಟು ಜನ ಪ್ರಶ್ನೆ ಮಾಡ್ತೀರಿ. ಹೇಗೆ ನಾವು ಊಟ ಮಾಡಿದ್ರೆ ಹಸಿವು ಇಂಗುತ್ತೋ, ನೀರು ಕುಡಿದ್ರೆ ಬಾಯಾರಿಕೆ ನಾಶವಾಗುತ್ತೋ, ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಕರ್ಮವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಹೆಚ್ಚು ಭಗವಂತನನ್ನು ಮೊರೆ ಹೋಗಬೇಕಾಗತ್ತೆ. ವಿದ್ಯಾರ್ಥಿಗಳು ಓದಬೇಕಾದ್ರೆ ಓದೋಕ್ಕೆ ಮುಂಚೆ ಹೇಗೆ ನಾವು ಶಿಕ್ಷಕರಿಂದ ಪಾಠವನ್ನು ಕಲಿತೀವೋ, ಪಾಠವನ್ನು ಕಲ್ತ್ಬಿಟ್ರೆ ನಾನು ವಿದ್ಯಾವಂತ ಆಗ್ಬಿಡ್ತೀನ ಅಂದ್ಕೊಂಡ್ರೆ ಏನು ಹೇಳೋಕ್ಕಾಗತ್ತೆ? ಪಾಠವನ್ನು ಕಲಿತ್ರೇ ವಿದ್ಯಾವಂತ ಆಗೋದು ಅನ್ನೋದು ಹೇಗೆ ಸತ್ಯವೋ, ಹಾಗೆ ನಾವು ಪಾಠವನ್ನು ಕಲಿಯೋದಕ್ಕೆ ಶಿಕ್ಷಕರ ಬಳಿಯೇ ಹೇಗೆ ಹೋಗ್ತೀವೋ, ನಾವೇ ಓದ್ಕೊಂಡು ನಾವೇ ABCD ಬರೆಯೋಕ್ಕೆ ನಮಗೆ ಬರೋದೇ ಇಲ್ಲ. ಹುಟ್ಟುತ್ತಾ ಯಾರಾದರೂ ಅಮ್ಮ ಆಗಲಿ, ಅಪ್ಪ ಆಗಲಿ, ಅಕ್ಕ ಆಗಲಿ, ಅಣ್ಣ ಆಗಲಿ ಹೇಳಿಕೊಟ್ರೆ ಮಾತ್ರವೇ ನಮಗೆ ABCD ಆ ಈ ಎಲ್ಲ ಬರೆಯೋಕ್ಕೆ ಸಾಧ್ಯ. ಹಾಗೆ ಈ ಕರ್ಮಫಲ ಅನ್ನೋದು ಕೂಡ ಒಂದು ಶಿಕ್ಷಣ ಇದ್ದ ಹಾಗೆ. ಈ ಶಿಕ್ಷಣ ಕೆಲವರಿಗೆ ಒಂದು ಸಲ ಓದಿದ ತಕ್ಷಣ ತಲೆ ಒಳಗಡೆ ಬಂದುಬಿಡುತ್ತೆ, ಇನ್ನೇನು ಓದೋದೇ ಬೇಕಾಗಿರಲ್ಲ, ಫಸ್ಟ್ ರ್ಯಾಂಕ್ ಬರ್ತಾ ಇರ್ತಾರೆ. ಇನ್ನು ಕೆಲವರಿಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಬೇಕಾದ್ರೆ ಡುಮ್ಕಿ ಹೊಡ್ಕೊಂಡು ಎದ್ದು ಬಂದು ಓದ್ತಾ ಇರ್ತಾರೆ. ಈ ಕ್ಲಾಸಲ್ಲಿ ಫೇಲು ಮತ್ತೆ ಪಾಸು, ಮತ್ತೆ ಫೇಲು ಮತ್ತೆ ಪಾಸು, ಈ ರೀತಿ ಆಗ್ತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಆ ಒಂದು ವಿದ್ಯೆನೇ ತಲೆಗೆ ಅಂಟೋದಿಲ್ಲ. ಹಾಗೆ ಸಮಸ್ಯೆ ಅನ್ನೋದು ಬಂದಾಗ ನಾವು ಕೂಡ ಭಗವಂತನ ಆರಾಧನೆ ಮಾಡಿದ್ರೆ ಒಂದೇ ದಿನದಲ್ಲೆಲ್ಲ ಪರಿಹಾರ ಆಗಿಬಿಡುತ್ತೆ ಅಲ್ಲ, ಒಂದು ವಾರದಲ್ಲಿ ಪರಿಹಾರ ಆಗಿಬಿಡುತ್ತೆ ಹೇಳೋಕ್ಕಾಗಲ್ಲ. ಹೀಗೆ ನಮ್ಮ ಸತತವಾದ ಪ್ರಯತ್ನದಿಂದ ಹೇಗೆ ನಾವು LKGಯಿಂದ ಸ್ಟಾರ್ಟ್ ಮಾಡಿ ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡಿ ಆಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ತೀವೋ, ಹಾಗೆ ಈ ಒಂದು ನಮ್ಮ ಕರ್ಮ ಫಲವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಹಂತ ಹಂತವಾಗಿ ನಾವು ಮೇಲೆ ಬರಬೇಕಾಗತ್ತೆ. ಆ ಸಂದರ್ಭ ನಮಗೆ ಬೇಕಾಗಿರೋದು ಬಹಳ ತಾಳ್ಮೆ, ಶ್ರದ್ಧೆ, ನಂಬಿಕೆ. ಈ 3 ವಸ್ತುಗಳು ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಈ 3 ವಿಷಯ ನಾವೇನು ಮಾಡ್ತೀವಿ, ಮೊದಲನೇದಾಗಿ ಯಾರಾದರೂ ಬೈಯಕ್ಕೆ ಶುರು ಮಾಡಿದ್ರೆ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ನಮಗೆ ಹೊರಗಡೆಯಿಂದ ಬರುವಂತಹ ಒತ್ತಡವನ್ನು ತಂದು ಮನೆ ಮೇಲೆ ಹಾಕ್ತೀವಿ. ಮನೆಯಲ್ಲಿರೋ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಅಪ್ಪ ಅಮ್ಮನ ಮೇಲೆ, ಅಣ್ಣ ತಮ್ಮಂದ್ರ ಮೇಲೆ ಹಾಕ್ತೀವಿ ತಾಳ್ಮೆ ಕಳ್ಕೊಂಡು. ಇನ್ನು ಶ್ರದ್ಧೆ, ಅಯ್ಯೋ ಬಿಡೋ, ದಿನಾ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾಯಿದ್ದೀನಿ, ದೇವರಿಗೆ ಕಣ್ಣೇ ಇಲ್ವಾ? ಮೊದಲನೇ ಮಾತು ಬರೋದು, ದೇವರಿಗೆ ಕಣ್ಣೇ ಇಲ್ವಾ? ದೇವರು ಕಣ್ಣಿರೋ ಹೊತ್ತಿಗೆ ನಮ್ಮನ್ನು ಸೃಷ್ಟಿ ಮಾಡಿರೋದು. ನಮ್ಮ ಕರ್ಮಫಲವನ್ನು ಅನುಭವಿಸು ಅಂತ ಹೇಳ್ತಾನೆ. ಎಕ್ಸಾಮ್ ಹಾಲಲ್ಲಿ ನಮಗೆ ಎಷ್ಟೇ ಕ್ಲೋಸ್ ಆಗಿರೋ ಟೀಚರ್ ಇದ್ದರೂ ಕೂಡ, ನಮ್ಮನ್ನು ಪ್ರತಿನಿತ್ಯ ಪ್ರೀತಿ ಮಾಡೋವಂತಹ ಟೀಚರು, ನಾನು ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿ ನಮ್ಮನ್ನು ಪ್ರಶಂಸೆ ಮಾಡ್ತಾ ಇದ್ದಂತಹ ಟೀಚರೇ ಇನ್ವಿಜಿಲೇಟರ್ ಆಗಿ ಬಂದರೂ ಕೂಡ ನನಗೆ ಪ್ರಶ್ನೆಗೆ ಉತ್ತರ ಗೊತ್ತಾಗಲಿಲ್ಲ ಅಂತಂದರೆ ಟೀಚರ್ ನಮಗೆ ಸಹಾಯ ಮಾಡೋದಿಲ್ಲ. ಅದು ನಿಮಗೆಲ್ಲ ಗೊತ್ತಿದೆ. ಪರೀಕ್ಷೆ ಹಾಲಲ್ಲಿ ನಾವು ಚೀಟಿ ಬರ್ಕೊಂಡು ಹೋಗೋ ಹಾಗೂ ಇಲ್ಲ, ಯಾರನ್ನೋ ಕೇಳಿ ಉತ್ತರ ಬರೆಯೋ ಹಾಗೂ ಇಲ್ಲ. ನಾವೇ ನಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಟ್ಟು ಅಲ್ಲಿ ಬರಿಬೇಕಾಗಿರುತ್ತೆ. ಹೇಗೋ ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಮಗೆ ಅತ್ಯಂತ ಪುಣ್ಯ ಫಲವನ್ನು ಕೊಡುವಂತಹ ಭಗವಂತ ನಮ್ಮ ಜೊತೆಯಲ್ಲಿ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಿನ್ನ ಕರ್ಮ ಫಲವನ್ನು ಅನುಭವಿಸು ಅಂತ ಹೇಳ್ತಾನೆ ಬಿಟ್ಟು ಅವನು ಯಾವುದೇ ರೀತಿಯಲ್ಲಿ ನಮಗೆ ಸಹಾಯ ಮಾಡೋದಿಲ್ಲ.
ಹಾಗಾದರೆ ನಾವು ಯಾಕೆ ಪೂಜೆ ಮಾಡಬೇಕು ಭಗವಂತನ ಅಂತ ಕೇಳಿದ್ರೆ, ಈ ಕರ್ಮಫಲವನ್ನು ಅನುಭವಿಸುವಾಗ ನಮಗೆ ಆತ್ಮಸ್ಥೈರ್ಯ ಬೇಕಾಗಿರುತ್ತೆ. ಆತ್ಮಸ್ಥೈರ್ಯ ಕುಗ್ಗದಿರ ಇರಲಿ ಅಂತ ಹೇಳಿ ಕರ್ಮಫಲವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಅತಿಯಾದ ಭಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಬರ್ತಾ ಇರ್ತಾನೆ ಭಗವಂತ. ಅಂತಹ ಒಂದು ವಿಶೇಷವಾದ ಕರ್ಮಫಲಗಳನ್ನು ಅನುಭವಿಸಬೇಕಾದ್ರೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಒಂದೇ ದಿನದಲ್ಲಿ ಫಲಿಸಬಹುದು, ಒಂದು ವಾರದಲ್ಲಿ ಫಲಿಸಬಹುದು, ಅಥವಾ ಒಂದು ವರ್ಷ ತಗೊಳ್ಬಹುದು, ಅಥವಾ 7 ವರ್ಷಗಳು ಕೂಡ ನಮ್ಮನ್ನು ಅನುಭವಕ್ಕೆ ಸಿಕ್ಕಿಸಬಹುದು. 21 ವರ್ಷಗಳು ಕಾಡಬಹುದು. 21 ವರ್ಷ ನಾನು ಹೇಗೆ ಅನುಭವಿಸಲಿ? ಹಾಗಂತ ಕೊನೆ ಕೈಯೇ ಬಿಟ್ಬಿಟ್ರಲ್ಲ ಭಗವಂತ. ಏನಾದರೂ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಪ್ರಚೋದನೆಯನ್ನು ಕೊಡೋದು, ಯಾರನ್ನಾದರೂ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಕಳಿಸೋದು, ಏನಾದರೂ ಒಂದು ಉಪಾಯವನ್ನು ಮಾಡ್ತಾನೆ ಇರ್ತಾನೆ. ಆದ್ದರಿಂದ ನಮ್ಮ ಕರ್ಮಫಲವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಭಗವಂತನ ಸಹಾಯ. ನಮ್ಮ ಕರ್ತವ್ಯದ ಜೊತೆಯಲ್ಲಿ ಭಗವಂತನ ಒಂದು ನಾಮಸ್ಮರಣೆಯ ಸಹಾಯ ನಮ್ಮ ಜೊತೆಯಲ್ಲಿ ಸೇರಿದ್ರೆ, 2 ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಆಗುತ್ತೋ ಹಾಗೆ ನಮ್ಮ ಕರ್ಮಫಲ ಅನ್ನೋದು ದೂರವಾಗ್ತಾ ಹೋಗುತ್ತೆ. 100 ವರ್ಷ ಅನುಭವಿಸೋದನ್ನು 100 ದಿನಗಳಲ್ಲಿ ಅನುಭವಿಸಿ ಆಚೆ ಬರುವಂತಹ ಒಂದು ಯೋಗ ನಮ್ಮದಾಗತ್ತೆ. ಇಂತಹ ಕರ್ಮ ಬಾಧೆಯನ್ನು ಕೊಡುವಂಥದ್ದು ಯಾವುದಪ್ಪ? ಈ ಕುಜಗ್ರಹ ಅಂತ ಹೇಳ್ತಾರೆ. ಈ ಕುಜಗ್ರಹವನ್ನು ನಾವು ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಪೂಜೆ ಮಾಡಿದ್ರೆ ನಮಗೆ ಈ ಕರ್ಮಫಲ ದೂರವಾಗುತ್ತೆ ಅನ್ನೋದನ್ನು ಬಹಳ ವಿಶೇಷವಾಗಿ ನಾನಿವತ್ತು ಹೇಳಕ್ಕೆ ಬರ್ತೀನಿ. ಯಾಕಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬಂದವರೆಲ್ಲರೂ ಹೇಳೋದು ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಸಾಲದ ಬಾಧೆ, ನಾನು ಏನು ಮಾಡಿದ್ರೂ ಕೂಡ ನನಗೆ ಏಳಿಗೆ ಆಗ್ತಾಯಿಲ್ಲ, ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ನನಗೆ ಏಳಿಗೆ ಆಗ್ತಾಯಿಲ್ಲ. ಸುಮಾರು ಜನಗಳ ಪಟ್ಟಿ ಇದೇ ಬಂದಿದೆ. ಆ ಏಳಿಗೆ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸೋದೇ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡಿ. ಇದರಲ್ಲಿ ನಾನು ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ತಾ ಬರ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ನಾನು ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ, ಸುಬ್ರಹ್ಮಣ್ಯೇಶ್ವರ ಮತ್ತು ನಾಗಪ್ಪ ಅಶ್ವತ್ಥಕಟ್ಟೆ ಈ 3 ಋಣ ರೋಗ ದಾರಿದ್ರ್ಯಗಳನ್ನು ನಿವಾರಣೆ ಮಾಡುವಂಥದ್ದು ಅಂತ. ಇಂತಹ ಕುಜನ ಆರಾಧನೆಯನ್ನು ಪ್ರತಿ ಮಂಗಳವಾರ ಮಾಡ್ತಾ ಹೋಗಿ. ಹೇಗೆ ನಮಗೆ ಯಾರಾದರೂ ವಿಪರೀತವಾದ ಬಾಧೆ ಕೊಡ್ತಾ ಇದ್ದಾರೆ ಅಂದರೆ ಅವರನ್ನು ನಾವು ಶಾಂತಿ ಮಾಡೋಕ್ಕೆ ಉಪಯೋಗ ಮಾಡ್ತೀವಿ. ಅವ್ರ ಹತ್ರ ಹೋಗಿ ಜಗಳ ಆಡೋದು, ಮತ್ತೊಂದು ಮಾತಾಡೋದು ಏನೂ ಮಾಡಲ್ಲ. ಅವ್ರನ್ನ ಆದಷ್ಟು ದೂರವಾಗಿಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅವ್ರಿಗೇನು ಸಂತೋಷ ಇದೆಯೋ ಅಂಥ ಕೆಲಸ ಮಾತ್ರ ಮಾಡ್ತಾ ಹೋಗ್ತೀವಿ. ಹೇಗೋ ಹಾಗೆ ಈ ಕುಜನ ಒಂದು ಆರಾಧನೆಯನ್ನು ಪ್ರತಿ ಮಂಗಳವಾರ ಇದನ್ನು ಮಾಡಿ. ಅದು ಒಂದು ಮಂಗಳವಾರದಲ್ಲೇ ನಿಮಗೆ ಫಲ ಕೊಡಬಹುದು, 4 ವಾರದಲ್ಲಿ ಕೊಡಬಹುದು, ಅಥವಾ 10 ವಾರನೂ ತಗೊಳ್ಬಹುದು. ಒಂದು ಕೆಂಪು ವಸ್ತ್ರವನ್ನು ಹಾಕಿ ಕುಜಗ್ರಹದ ವಿಗ್ರಹ ಆಗಲಿ ಅಥವಾ ಮಹಾವಿಷ್ಣು, ಎಲ್ಲರಿಗೂ ಕಾರಣವಾಗಿರ್ತಕ್ಕಂಥವನು, ಎಲ್ಲಕ್ಕೂ ಅಧಿಪತಿಯಾಗಿರ್ತಕ್ಕಂಥವನು ಮಹಾವಿಷ್ಣು, ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ವರೂಪ ಕೂಡ. ಆ ಮಹಾವಿಷ್ಣುವಿನ ವಿಗ್ರಹವನ್ನು ಒಂದು ಕೆಂಪು ಬಟ್ಟೆ ಹಾಸಿ ಅದರ ಮೇಲಿಟ್ಟು ಕೆಂಪು ಹೂವುಗಳು, ಕೆಂಪು ಗುಲಾಬಿ ಹೂವು ನಿಮಗೆಲ್ಲ ಕಡೆ ಸಿಕ್ಕತ್ತೆ. ಆ ಗುಲಾಬಿ ಹೂವಿನಿಂದ ಧರಣಿ ಗರ್ಭ ಸಂಭೂತಂ ಶ್ಲೋಕವನ್ನು 9 ಬಾರಿಯೋ 18 ಬಾರಿಯೋ 27 ಬಾರಿಯೋ ಹೇಳಿಕೊಂಡು ಪೂಜೆಯನ್ನು ಮಾಡಿ 2 ತುಪ್ಪದ ದೀಪವನ್ನು ಹಚ್ಚಿ, ಆ ಕುಜನಿಗೆ ಅವನು ಭೂಮಿ ಪುತ್ರ ಆಗಿರೋದರಿಂದ ಅವನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೆಲ್ಲದ ಅನ್ನ. ಪ್ರಾತಃ ಕಾಲದಲ್ಲಿ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಬೆಳಗ್ಗೆ ನೈವೇದ್ಯವನ್ನು ಮಾಡಿ ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಚುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಪ್ರತಿ ಮಂಗಳವಾರ ಇದನ್ನು ಮಾಡಿ. ಇದರ ಜೊತೆಯಲ್ಲಿ ನಿಮಗೆ ಅನುಕೂಲ ಇದ್ದರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡ್ತಾ ಬನ್ನಿ. ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಿಮ್ಮ ಕೈಲಾದ ಅರ್ಚನೆಯನ್ನು ಮಾಡಿಸೋದು, ನೈವೇದ್ಯವನ್ನು ಬೆಲ್ಲದ ಅನ್ನವೋ ಮೊಸರನ್ನವೋ ನೈವೇದ್ಯವನ್ನು ಮಾಡಿಸೋದು ಕೂಡ ಈ ಕುಜಗ್ರಹದ ಶಾಂತಿಗೆ ಕಾರಣವಾಗ್ತಾ ಹೋಗುತ್ತೆ. ಅದರಿಂದ ಪ್ರತಿ ಮಂಗಳವಾರದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಹೋಗಿ ಸಾಕಷ್ಟು ಕರ್ಮ ಬಾಧೆಗಳನ್ನು ನಾವು ನಿಧಾನವಾಗಿ ಕಳ್ಕೊಳ್ತಾ ಬರಬಹುದಾಗತ್ತೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಸೂರ್ಯೋದಯ ಕಾಲದಲ್ಲಿ ನಾವು ಮನೆ ಬಾಗಿಲನ್ನು ಶುದ್ಧ ಮಾಡಿಕೊಂಡು ನಾವು ಶುದ್ಧವಾಗಿದ್ದು ದೀಪವನ್ನು ಹಚ್ಚಿ ಸೂರ್ಯದೇವನನ್ನು ಮನೆ ಒಳಗಡೆ ಕರ್ಕೊಳ್ಳೋದು ಬಹಳ ಮುಖ್ಯ. ಸೂರ್ಯನ ಉದಯ ಕಾಲದ ರಶ್ಮಿ ನಮ್ಮ ಮನೆ ಒಳಗಡೆ ಬಂದಾಗ
ಅನೇಕ ವಿಧವಾದ ಕರ್ಮ ಬಾಧೆಗಳು ದೂರವಾಗ್ತಾ ಹೋಗುತ್ತೆ. ಸೂರ್ಯ ಮತ್ತು ಕುಜ, ಭೂಮಿ ಮತ್ತು ಸೂರ್ಯ ಯಾವ ರೀತಿಯಾದ ನಂಟಿದೆ ಅನ್ನೋದು ನಿಮಗೆ ಗೊತ್ತಿದೆ. ಸೂರ್ಯನಿಂದ ಭೂಮಿ ಬೆಳಗುತ್ತಾ ಹೋಗುತ್ತೆ. ಸೂರ್ಯನ ಒಂದು ಕಾಂತಿಯಲ್ಲಿ ಬೆಳಕು ಚೆಲ್ತಾ ಇರುವಾಗ ಆ ಭೂಮಿಯಲ್ಲಿ ಸಸ್ಯ ರಾಶಿಯೆಲ್ಲ ವೃದ್ಧಿಯಾಗ್ತಾ ಹೋಗುತ್ತೆ. ಹೇಗೋ ಹಾಗೆ ಈ ಕುಜನಿಂದ ಉಂಟಾಗುವಂತಹ ಬಾಧೆಗಳೆಲ್ಲವೂ ಕೂಡ ಆ ಸೂರ್ಯನ ರಶ್ಮಿ ನಮ್ಮ ಮೈ ಮೇಲೆ ಬೀಳೋದ್ರಿಂದ, ನಾವು ಶುದ್ಧವಾದಂತಹ ನಮ್ಮ ದೇಹದ ಮೇಲೆ ಆ ಸೂರ್ಯನ ರಶ್ಮಿ ಬೀಳೋದ್ರಿಂದ ಈ ಕುಜಗ್ರಹದಿಂದ ಆಗುವಂತಹ ಕರ್ಮ ಬಾಧೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಸೂರ್ಯೋದಯ ಕಾಲದಲ್ಲಿ ಎದ್ದು ದೀಪವನ್ನು ಬೆಳಗಿಸಿ ಕುಜ ಶಾಂತಿಗಾಗಿ ಮಂತ್ರವನ್ನು ಪ್ರತಿ ಮಂಗಳವಾರ ಪಠಿಸಿ ಅಂತ ಹೇಳಿ ತಿಳಿಸ್ತಾ ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ಹಲೋ, ಹೇಳಿಪ್ಪ. ನಮ್ಮ ಮಗನ ಬಗ್ಗೆ ಒಂಚೂರು ಕೇಳ್ಬೇಕಾಯ್ತು ಗುರುಜಿ. ಹೇಳಿಪ್ಪ, ಏನು ಕೇಳಬೇಕಾಗಿತ್ತು? ಹೌದು, ನಮ್ಮ ಮಗ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಹೇಳಿ. ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ? ಹೇಳಪ್ಪ. 27/3/2007. 2002. ಏನು ಕೇಳಬೇಕಾಗಿತ್ತಪ್ಪ? ಅವನದು ವಿದ್ಯಾಭ್ಯಾಸ ಮೊಟ್ಕಾಗೋದು, ಓದಿ ಸೆಕೆಂಡ್ PUC ಓದ್ದ, ಡಿಗ್ರಿಗೆ ಸೇರಿಸ್ತೆ, ಓದ್ಲಿಲ್ಲ. ಬೇರೆ ಏನಾರ ಮುಂದರಿತಾನ ಅಂತ ಕೇಳ್ಬೇಕು. ಎಲ್ಲಿರೋದಪ್ಪ ನೀವು? ನಾವು ಇಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಇರೋದು. ಅವನಿಗೆ ಓದು ವಿದ್ಯಾಭ್ಯಾಸ ಅಷ್ಟಾಗಿ ಹತ್ತದಿರ ಇದ್ರೂ ಕೂಡ ಒಳ್ಳೆ ಕರ್ಮಜೀವಿ, ಒಳ್ಳೆ ಕೆಲಸ ಮಾಡ್ತಾನೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಸಿಕ್ಕತ್ತೆ, ಅನುಕೂಲ ಆಗತ್ತಪ್ಪ. ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ನಲ್ಲ, ಈಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸ್ತಾ ಬನ್ನಿ, ಖಂಡಿತ ಒಳ್ಳೆ ಫಲ. ನರಸಿಂಹದೇವರು, ಲಕ್ಷ್ಮೀ ನರಸಿಂಹಸ್ವಾಮಿ, ನಮಸ್ಕಾರ ಮಾಡ್ತಾ ಬರಲಿ, ಒಳ್ಳೇದಾಗತ್ತಪ್ಪ, ಒಳ್ಳೇದಾಗಲಿ. ಈ ರೀತಿ ನಾವು ನಮ್ಮ ಜೀವನವನ್ನು ರೂಪುಗೊಳಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ ಶನೈಶ್ಚರನನ್ನು ನಾವು ಪ್ರೀತಿಗೊಳಿಸೋದಕ್ಕೆ ಎಳ್ಳು ಬತ್ತಿ ದೀಪ ಹಚ್ಚೋದಲ್ಲ, ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು, ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಬೇಕು. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, 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 ಹೇಳಿಮ್ಮ. ಗುರುಜಿ, 1.5 ತಿಂಗಳಾಯ್ತು ನಮ್ಮ ಮಗು ಮನೆಯಿಂದ ಹೋಗಿ ಜಗಳ ಮಾಡ್ಕೊಂಡು ನಮ್ಮ ಮನೆಯವರು ಮಗನ್ನ ಕರ್ಕೊಂಡು ಹೋಗಿದ್ದಾರೆ. ಬಂದಿಲ್ಲ ಗುರುಜಿ. ಎಷ್ಟು ದಿನ ಆಯ್ತಮ್ಮ? 1.5 ತಿಂಗಳಾಯ್ತು. ಅವ್ರ ಅಕ್ಕನ ಮನೇಲಿ ಇದ್ದಾರೆ. ಎಲ್ಲಾ ತರ ಪ್ರಯತ್ನ ಪಟ್ವಿ, ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ತೆಗಿಯಲ್ಲ. ಅವ್ರ ಅಕ್ಕನ ಹತ್ರ ಮಾತಾಡಿದ್ರೆ ಬರ್ತಾರೆ ಅಂದ್ರೆ ತಿರ್ಗಾ ಏನು ಫೋನ್ ತೆಗಿತಾ ಇಲ್ಲ. ಇನ್ನು 12 ದಿನ ಸುಮ್ಮನೆ ಇರ್ತಾರೆ, ಅಷ್ಟರೊಳಗಡೆ ಅವರಾಗವರೇ ಬರ್ತಾರೆ, ಯೋಚನೆ ಮಾಡಬೇಡಿ. ಹೇಳಿ ಗುರುಜಿ. ಇನ್ನು 12 ದಿನ ಸುಮ್ಮನೆ ಇರಿ, ಅವರಾಗವರೇ ಬರ್ತಾರೆ. ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳ್ತಾ ಇರಿ ತಾಯಿ. ಆ ಲಲಿತಾದೇವಿ ಅವರಿಗೆ ಬುದ್ಧಿಯನ್ನು ಕೊಡ್ತಾಳೆ, ವಾಪಸ್ ಕರ್ಕೊಂಬರ್ತಾಳೆ, ಒಳ್ಳೇದಾಗತ್ತೆ. ಮತ್ತೊಂದು ಕರೆ ನೋಡೋಣ. ಹಲೋ, ಹಲೋ, ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿಮ್ಮ. ಸರ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಏನು ಕೇಳಬೇಕಿತ್ತು? 21/8/2000 ಅವಳದು ಡೇಟ್ ಆಫ್ ಬರ್ತ್. ಅವಳದು ವಿದ್ಯಾಭ್ಯಾಸ ಹೆಂಗೆ ಅಂತ ಕೇಳಬೇಕಾಯ್ತು. ಏಳು ಬೀಳು ಸ್ವಲ್ಪ ಜಾಸ್ತಿ ಇದೆ. ಎಲ್ಲರೂ ಬಿದ್ದಿದ್ರಾ ರೀಸೆಂಟಾಗಿ? ರೀಸೆಂಟ್ ಆಗಲ್ಲ, 2-3 ವರ್ಷ, 2 ವರ್ಷದ ಹಿಂದೆ ಬಿದ್ದಿದ್ಲು ಅವಳು. ಎಲ್ಲಿರೋದಮ್ಮ ತಾವು? ಸರ್ ಭದ್ರಾವತಿ, ಸರ್ ಶಿವಮೊಗ್ಗ. ಭದ್ರಾವತಿ. ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿ ಗುರುವಾರಗಳಲ್ಲಿ ಗುರುವಿನ ಆಲಯಕ್ಕೆ ಕರ್ಕೊಂಡು ಹೋಗಿ ತಾಯಿ, ಯಾವುದಾದ್ರೂ ಗುರುವಿನ ಸನ್ನಿಧಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಮಸ್ಕಾರ ಮಾಡಿಸ್ತಾ ಬನ್ನಿ. ದತ್ತಪೀಠಕ್ಕೆ ಬನ್ನಿ, ಪ್ರಸಾದ ಕೊಡ್ತೀನಿ. ಖಂಡಿತವಾಗ್ಲೂ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯ ವಿದ್ಯಾಭ್ಯಾಸ ಬರುತ್ತೆ, ಆತಂಕ ಪಡಬೇಡಿ. ಸ್ವಲ್ಪ ಏಳು ಬೀಳುಗಳಾಗ್ತಾ ಇದೆ, ಸರಿ ಹೋಗುತ್ತಮ್ಮ, ಒಳ್ಳೆಯದಾಗಲಿ. ಮತ್ತೊಂದು ಕರೆ ನೋಡೋಣ. ಹಲೋ, ಹೇಳಿಪ್ಪ. ಹಲೋ ಗುರುಜಿ. ಹೇಳಿಪ್ಪ. ಗುರುಜಿ, ನಮ್ಮ ಪ್ರಾಬ್ಲಮ್, ಮನ್ಯಾಗ ಪ್ರಾಬ್ಲಮ್ ಭಾಳ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಸಮಾಜ ತಾಲೂಕು. ಏನು ಕೇಳಬೇಕಾಗಿತ್ತಪ್ಪ? ಏನ್ರಿ ಹೊಲ್ದಾಗ ಬೋರ್ ಹೊಡ್ಸಿದ್ದೀವಿ ರೀ. ಬೆಳಗಾಂ ಡಿಸ್ಟ್ರಿಕ್ಟು. ಬೆಳಗಾಂ ಡಿಸ್ಟ್ರಿಕ್ಟ್ ರೀ, ಸಮಾಜ ತಾಲೂಕು ರೀ. ಹೆಣ್ಣು ದೇವತೆ ಯಾರಪ್ಪ ನಿಮ್ಮ ಕುಲದೇವತೆ? ದ್ಯಾಮವ್ವ ರೀ.
ಎರ್ಜರಿ ದ್ಯಾಮವ್ರಿ. ಸರಿಯಾಗಿ ಕೇಳಿಸ್ಲಿಲ್ಲ. ದ್ಯಾಮವ್ವ. ಆ ತಾಯಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿ ಸನ್ನಿಧಿಯ ಹತ್ತಿರ ಇದ್ದರೆ ಹೋಗಿ ಮಂಗಳವಾರಗಳಲ್ಲಿ ಸೇವೆ ಮಾಡಿಸ್ತಾ ಬನ್ನಿ. ಇಲ್ಲದಿದ್ದರೆ 9 ರೂಪಾಯಿಗಳನ್ನು ತಾಯಿಗಿಟ್ಟು ಅರಿಶಿನ ಕುಂಕುಮ ಕೊಡಿ. ಯಾರಾದರೂ ಒಂದು 5 ಜನ ಮುತ್ತೈದೆಯರಿಗೆ ಮನೆಯಲ್ಲಿ ಸಮಸ್ಯೆ ಬಗೆಹರಿತಾ ಹೋಗುತ್ತೆ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ನೋಡೋಣ. ಹಲೋ, ಹಲೋ, ಹೇಳಿ. ಗುರುಗಳೇ, ನಮ್ಮ ಕೇಳಬೇಕಾಯ್ತು ಗುರುಗಳೇ. ಹೇಳಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ನಗರದಿಂದ ಸುಶೀಲಮ್ಮ ಅಂತ. ಎಲ್ಲಿಂದ? KR ನಗರ. ಹೇಳಮ್ಮ, ಏನು ಕೇಳಬೇಕಾಗಿತ್ತಮ್ಮ? ಅವನಿಗೆ ಸ್ವಲ್ಪ ತಾಪತ್ರಯ ಗುರುಗಳೇ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದಾನೆ. ಹಾಂ, ಮಗನಾ? ಮಗ, ದೊಡ್ಡ ಮಗ. ಏನು ಹೆಸರಮ್ಮ ಅವ್ರದ್ದು? ಶೇಷಾದ್ರಿ ಅಂತ. ಹುಟ್ಟಿದ ದಿನಾಂಕ ಏನಮ್ಮ ಅವ್ರದ್ದು? ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಗುರುಗಳೇ, ಮರ್ತೋಗೈತೆ. ಸ್ವಲ್ಪ ಅವನ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು. ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಯಾವ್ದು ಯಾವಾರ ಕೈ ಹಿಡಿತಾ ಇಲ್ಲ ಅವನ್ಗೆ. ಕಳಿಸ್ಕೊಡಿ ತಾಯಿ, ದತ್ತಪೀಠಕ್ಕೆ ಕಳಿಸ್ಕೊಡಿ. ಅಲ್ಲಿ ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಲಿ, ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತೀನಿ. ಅವ್ರ ಸಮಸ್ಯೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಕರೆಕ್ಟಾಗಿ ಹೇಳ್ಕೊಡ್ತೀನಮ್ಮ. ಹಾಗೆ ಮಾಡಲಿ. ಲಕ್ಷ್ಮೀ ಪೂಜೆ ಮಾಡಿ. ಹೊಸಕೆರೆಹಳ್ಳಿ, ಬೆಂಗಳೂರಲ್ಲಮ್ಮ. ಕೇಳಿ, ಅಲ್ಲಿ ಎಲ್ಲ ಫೋನ್ ಮಾಡಿ ಕೇಳಿ, ಎಲ್ಲ ವಿಚಾರ ತಿಳಿಸ್ತಾರೆ. ಸ್ಕ್ರೀನ್ ಮೇಲೆ ಅಡ್ರೆಸ್ಸು ಬರ್ತಾ ಇದೆ, ನಮ್ಮ ಫೋನ್ ನಂಬರು ಬರ್ತಾ ಇದೆ. ಅದನ್ನು ಬರ್ಕೊಂಡು ಫೋನ್ ಮಾಡಿ ತಾಯಿ. ಒಳ್ಳೇದಾಗಲಿ. ಮತ್ತೊಂದು ಕರೆ ನೋಡೋಣ. ಹಲೋ. ಹಲೋ, ಹೇಳಿಮ್ಮ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ, ಹೇಳಿಮ್ಮ. ಗುರುಜಿ, ನಮ್ಮ ಮಗಳಿಗೆ ಇವಾಗ 26 ವರ್ಷ. ಕೇಳಿಸಿದ್ರು ಕುಜ ದೋಷ ಇದೆ ಅಂತಾರೆ. ಜಾತಕನೇ ಕೂಡ ಬರ್ತಾ ಇಲ್ಲ ಗುರುಜಿ. ಕುಲ ದೇವತೆ ಯಾರು ತಾಯಿ? ಹೆಣ್ಣು ದೇವತೆ? ಕುಲದೇವತೆ ಗೊತ್ತಿಲ್ಲ ಗುರುಜಿ. ನಮ್ಮೂರ್ದು ಕರಿಯಮ್ಮವ್ರಿಗೆ ನಾವು ನಡ್ಕೊಂತೀವಿ. ಆದ್ರೆ ಬಸವಣ್ಣ ನಮ್ಮ ಮನೆ ದೇವ್ರು ಗುರುಜಿ. ತಾಯಿಗೆ ಪ್ರಾರ್ಥನೆ ಮಾಡಿಬಿಟ್ಟು 9 ರೂಪಾಯಿಗಳನ್ನು ಇಟ್ಟು ಮನೆ ಹತ್ರ ಯಾವ ದೇವಿ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಆ ಹುಡುಗಿ 2 ನಿಂಬೆಹಣ್ಣು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಮ್ಮ. ಒಳ್ಳೆಯದಾಗತ್ತೆ. ದತ್ತಪೀಠದಲ್ಲಿ ಬಂದು ತೊಟ್ಟಿಲು ಸೇವೆ ಇರುತ್ತೆ. ತೊಟ್ಟಿಲು ಸೇವೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಈ ರೀತಿಯಾಗಿ ನಾವು ನಮ್ಮ ಕರ್ಮ ಫಲವನ್ನು ಅನುಭವಿಸಬೇಕಾದಂತಹ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಬಹಳ ಮುಖ್ಯ. ಆತ್ಮಸ್ಥೈರ್ಯವನ್ನು ಕೊಡುವಂತಹ ದೇವರು ಯಾರಪ್ಪ ಅಂತಂದರೆ ಮಹಾವಿಷ್ಣು. ಅವನು ಶನೈಶ್ಚರನಿಗೂ ಕೂಡ ಕುಜನಿಗೂ ಕೂಡ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿ ಆ ಮಹಾವಿಷ್ಣುವಿನ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದು ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅಂತಹ ವಿಷ್ಣುವಿನ ಅವತಾರವೇ ಆಗಿರತಕ್ಕಂಥವರು ದತ್ತಾತ್ರೇಯರು. ಆ ದತ್ತಾತ್ರೇಯರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ನಾನು ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ, ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂಥದ್ದು ಅಂತ. ಆ ದತ್ತಾತ್ರೇಯರು ಏನು ಕೇಳ್ತಾರಪ್ಪ? ನಿನ್ನ ಜೀವನದ ಜನ್ಮದ ಕರ್ಮ ಬಾಧೆಯನ್ನು ನಾನು ನಿವಾರಣೆ ಮಾಡ್ತೀನಿ, ನೀನು ಸದಾಕಾಲ ನನ್ನನ್ನು ನಂಬು ಅಂತ ಮಾತ್ರ ಹೇಳ್ತಾರೆ. ಅಂತಹ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅವನ ಪಾದಗಳಿಗೆ 6 ರೂಪಾಯಿಗಳನ್ನು ಇಡೋದ್ರ ಮುಖಾಂತರವಾಗಿ ನಾವು ನಮ್ಮ ಕರ್ಮ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದಾಗಿದೆ ಅಂತ ಹೇಳಿ ತಿಳಿಸ್ತಾ, ಇನ್ನು ಹೆಚ್ಚಿನ ವಿಚಾರಗಳು ತಿಳಿಸ್ತೀನಿ. ಕರ್ಮ ಬಾಧೆ ಬಂದುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳಾಗ್ತಾ ಇರುತ್ತೆ, ನಮ್ಮ ದೇಹದ ಚರ್ಯೆಯಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋದನ್ನು ತಿಳಿಸ್ತೀನಿ ನಾಳೆಯ ಸಂಚಿಕೆಯಲ್ಲಿ. ನೋಡ್ತಾ ಇರಿ ದತ್ತಧಾರೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.